ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹುರುಳಿಕಾಳು ಬಸ್ಸಾರು ಹಾಗೆ ಪಲ್ಯ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು 4 ಲೋಟ ನೀರಿಗೆ ಹುರುಳಿಕಾಳನ್ನ ತೊಳೆದು ಸೇರಿಸ್ಕೊಂಡಿದ್ದೀನಿ. ಇದನ್ನು 4 ವಿಸಿಲ್ ಕೂಗಿಸಿ ತಗೊಂಡಿದ್ದೀನಿ. ಬೆಂದಾಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಬೇಯಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಪುಡಿನ 1 ಸ್ಪೂನು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ. ಉಪ್ಪು ಹಿಡಿಬೇಕಲ್ಲ, ಅದಕ್ಕೋಸ್ಕರ ಕುಕ್ಕರ್ಗೆ ಹಾಕಿದ್ರೆ ಬೇಗ ಬೇಯಲ್ಲ ಅನ್ನೋದಕ್ಕೋಸ್ಕರ ನಾನು ಇವಾಗ ಕುಕ್ಕರ್ ಕ್ಯಾಪ್ನ ತೆಗೆದ ನಂತರ ನಾನು ಉಪ್ಪು ಮತ್ತು 1 ಸ್ಪೂನು ಬೇಳೆ ಸಾರು ಪುಡಿನ ಸೇರಿಸಿ ಬೇಯಿಸ್ಕೊಳ್ತೀನಿ. ಬೇಳೆ ಸಾರು ಪುಡಿನ ಇವಾಗ ಸೇರಿಸೋದ್ರಿಂದ ಪಲ್ಯದ್ದು ರುಚಿ ಇನ್ನೂ ಹೆಚ್ಚಾಗುತ್ತೆ, ಅದಕ್ಕೋಸ್ಕರ. ಆನಂತರ ಇದು ಸ್ವಲ್ಪ ಒಂದು 10 ನಿಮಿಷ ಬೆಂದ ನಂತರ ನಾನು ಕಾಳು ಬಸಿಯೋ ಪಾತ್ರೆಗೆ ಕಾಳನ್ನ ಬಸ್ಕೊಳ್ತೀನಿ. ಈ ರೀತಿ ಬಸ್ದು ಎತ್ತಿಟ್ಕೊಂಡು ನಾನು ಅದೇ ಕುಕ್ಕರ್ಗೆ ನಾನು ಕಾಳು ಬೇಯಿಸ್ಕೊಂಡಿದ್ನಲ್ಲ, ಅದೇ ಕುಕ್ಕರ್ಗೆ 1-2 ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿ ಸಾಸಿವೆ ಹಾಗೆಯೇ ಒಂದು 6 ಹಸಿಮೆಣಸಿನ್ಕಾಯಿ ಸೀಳ್ಕೊಂಡಿದ್ದೀನಿ ಉದ್ದಕ್ಕೆ, ಇದನ್ನು ಸೇರಿಸ್ಕೊಳ್ತೀನಿ. ಆನಂತರ 2 ಈರುಳ್ಳಿನ ಹೆಚ್ಚಿ ಸೇರಿಸ್ಕೊಟ್ಟಿದ್ದೀನಿ. ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಹಾಗೆಯೇ ತೆಂಗಿನ ತುರಿ ಹಾಕ್ತೀವಲ್ಲ, ಅದಕ್ಕೆ ಉಪ್ಪನ್ನ ರುಚಿ ಬೇಕು, ಅದಕ್ಕೋಸ್ಕರ ಉಪ್ಪನ್ನ ಸೇರಿಸ್ಕೊಳ್ತೀನಿ. ಇವಾಗ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದು ಉಪ್ಪು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಹಾಕ್ಕೊಳ್ತಿರೋದು. ಆನಂತರ ಇದು ಚೆನ್ನಾಗಿ ಬೆಂದ ನಂತರ ನಾನು ಕೊನೆಯಲ್ಲಿ ತೆಂಗಿನ ತುರಿನೂ ಸೇರಿಸ್ಕೊಳ್ತೀನಿ. 1 ಹಿಡಿಯಷ್ಟು ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕೈ ಆಡಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆನಂತರ ನಾನು ಹುರುಳಿಕಾಳನ್ನ ಸೇರಿಸ್ಕೊಳ್ತೀನಿ. ಇಷ್ಟಾದ ನಂತರ ಹುರುಳಿಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಸಣ್ಣ ಊರಿನಲ್ಲಿ ಒಂದು 10 ನಿಮಿಷ ಇದನ್ನು ಬೇಯೋಕ್ಕೆ ಬಿಡಬೇಕು. ಬೇಯಕ್ಕೆ ಬಿಟ್ಟರೆ ಹುರುಳಿಕಾಳು ಪಲ್ಯ ರೆಡಿಯಾಗುತ್ತೆ. ತುಂಬ ಶಕ್ತಿಯುತವಾದದ್ದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥದ್ದು ಹುರುಳಿಕಾಳು. ಇವಾಗ ಪಲ್ಯ ರೆಡಿ ಆಯಿತು. ಆನಂತರ ಇನ್ನೊಂದು ಪಾತ್ರೆಗೆ ನಾನು ಅಡುಗೆ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆಗೆ ಅದಕ್ಕೆ ಸಾಸಿವೆ ಹಾಕಿದ ನಂತರ ಇಂಗನ್ನು ಸೇರಿಸ್ಕೊಳ್ತೀನಿ, ಇಂಗಿನ ಪುಡಿನ. ಆನಂತರ ಬೆಳ್ಳುಳ್ಳಿ 1, ಕರಿಬೇವು 1 ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮಧ್ಯಕ್ಕೆ, ಅದನ್ನು ಸೇರಿಸ್ಕೊಂಡೆ. ಆನಂತರ ಇದು ಬೆಳ್ಳುಳ್ಳಿ ಸ್ವಲ್ಪ ಬೆಂದ ನಂತರ ನಾನು 2 ಒಣಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿ, ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಇದಕ್ಕೂ ಸ್ವಲ್ಪ ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ. ಇದರಲ್ಲಿ ರುಬ್ಬೋ ಅಂಥದ್ದು ಏನಿರೋದಿಲ್ಲ, ಹಾಗೇ ಮಾಡ್ಕೊಳ್ತೀವಿ. ಇದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಹುಣಸೆಹಣ್ಣು ತಗೊಂಡಿದ್ದೆ, ಅದನ್ನು ನೆನೆಸ್ಕೊಂಡು ಹಿಂಡ್ಕೊಂಡಿದ್ದೀನಿ. ಹುಣಸೆಹಣ್ಣು ಹುಳಿನ ಸೇರಿಸ್ಕೊಂಡಿದ್ದೀನಿ. ಆನಂತರ ಹುಣಸೆ ಹುಳಿ ಸೇರಿಸ್ಕೊಂಡ ನಂತರ ಈ ರೀತಿ ಸೇರಿಸ್ಕೊಂಡ ನಂತರ ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರಿನಲ್ಲಿ ಹುಣಸೆಹಣ್ಣು ಹಿಂಡ್ಕೊಂಡಿದ್ದೀನಿ. ಆನಂತರ ನಾನು ಸಾಂಬಾರು ಪೌಡ್ರನ್ನು ಸೇರಿಸ್ಕೊಳ್ತೀನಿ. 3 ಸ್ಪೂನಷ್ಟು ನಾನು ಸಾಂಬಾರು ಪೌಡ್ರನ್ನ ಸೇರಿಸ್ಕೊಳ್ತೀನಿ. ನಾವು ಬಸ್ತಿಟ್ಟಿದ್ದೀವಲ್ಲ, ಆ ನೀರೆಲ್ಲದಕ್ಕೂ ಖಾರಕ್ಕೆ ಬೇಕು, ಹಾಗಾಗಿ ಇಷ್ಟು ಸಾರಿನ ಪುಡಿನ ಸೇರಿಸ್ಕೊಂಡು ಅದು ಕುದಿಯುವಾಗ ನಾವು ಇಲ್ಲಿ ಒಗ್ಗರಣೆ ಏನು ಹಾಕಿ ಹುಣಸೆಹಣ್ಣೆಲ್ಲ ಹಿಂಡ್ಕೊಂಡಿದ್ದೀವೋ ಅದಕ್ಕೆ ಮಾತ್ರ ಉಪ್ಪನ್ನು ಸೇರಿಸ್ಕೋಬೇಕು. ನಾವು ಕಾಳು ಬೇಯುವಾಗ ಬಸ್ಸಾರಿಗೆ, ಅಂದರೆ ಬಸ್ತಿರೋ ನೀರಿಗೆ ಉಪ್ಪಿನ ಅಂಶ ಇದೆ, ಹಾಗಾಗಿ ಇಲ್ಲಿ ಕುದೀತಿರೋದಕ್ಕೆ ಮಾತ್ರ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇದು
ಒಗ್ಗರಣೆ ಹಾಕಿರೋ ನೀರು ಚೆನ್ನಾಗಿ ಕುದಿ ಬಂದಾಗ ನಾವು ಬಸ್ದಿರೋ ಅಂಥ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತೀವಿ. ನೋಡಿ, ಚೆನ್ನಾಗಿ ಕುದ್ದಾಗ ಬಸ್ದಿಟ್ಕೊಂಡಿರೋಂಥ ನೀರನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಆನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ. ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಈ ಸಾಂಬಾರನ್ನ ಮಾಡ್ಕೋಬೋದು, ಬಸ್ಸಾರನ್ನ. ಇವಾಗ ರೆಡಿ ಆಯಿತು. ಧನ್ಯವಾದಗಳು.